ಈಗಿನ ನವದಂಪತಿಗಳಿಗೆ ಕಾಣಿಸ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಸಂತಾನ. ಎಷ್ಟೋ ಜನ ನಂತರ ಬಂದಿದ್ದಾರೆ, ಕೇಳ್ತಿರ್ತಾರೆ, ಗುರುಗಳೇ ಮದುವೆ ಆಗಿ 1 ವರ್ಷ 2 ವರ್ಷ ಆಯಿತು, ಸಂತಾನ ಆಗ್ತಾ ಇಲ್ಲ. ಸಂತಾನದ ಅಪೇಕ್ಷೆಯಲ್ಲಿದ್ದವರಿಗೆ ಒಂದು 3 ತಿಂಗಳು 5 ತಿಂಗಳಾದ ತಕ್ಷಣ ಅಬೋಟ್ ಆಗ್ತಾ ಇದೆ ಅಂತ ತುಂಬ ಜನ ದುಃಖ ಮಾಡ್ಕೊಂಡಿದ್ದೀರಾ. ಎಷ್ಟೇ ವೈದ್ಯರನ್ನು, ವ್ರತವನ್ನು ಹಾಗೂ ಪೂಜೆ ಹೋಮಗಳನ್ನು ಮಾಡಿಸ್ಕೊಂಡ್ರು ಕೂಡ ಫಲ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದೀರಾ. ತಿಳಿದಿರಲಿ, ಯಾರಾದರೂ ಕೂಡ ಮದುವೆ ಮುಂಚಿತವಾಗಿ ನಾನು ಹೇಳ್ತಕ್ಕಂಥ ಈ ಸರಳ ಪರಿಹಾರವನ್ನು ಒಂದು ಬಾರಿ ಮಾಡಿ ನೋಡಿ. ಖಂಡಿತವಾಗಿಯೂ ಅಂದ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಉತ್ತಮ ಸಂತಾನವಾಗುತ್ತೆ. ಮೊದಲು ನಿಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು. ಲಗ್ನದಿಂದ 5ನೇ ಸ್ಥಾನದಲ್ಲಿ ಕುಜ, ಶನಿ, ಕೇತು ಹಾಗೂ ರವಿಗ್ರಹ ಇದ್ದರೆ ನಿಮಗೆ ಮದುವೆ ಆಗತಕ್ಕಂಥ ಅನುಕೂಲಗಳಿದ್ರೂ ಕೂಡ ಸಂತಾನದ ವಿಚಾರದಲ್ಲಿ ಡಿಲೇ ಆಗುತ್ತೆ. ನಿಮಗೆ ಅಬಾರ್ಟ್ ಆಗತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮೊದಲು ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಆ ಸಂಬಂಧಪಟ್ಟ ಗ್ರಹಗಳೇನಾರ ದೋಷಗಳಿದ್ರೆ ಪರಿಹರಿಸ್ಕೊಳ್ಳಿ. ಖಂಡಿತವಾಗಿಯೂ ಅಂದ್ಕೊಂಡಂಥ ಸಮಯದಲ್ಲಿ ಉತ್ತಮ ಸಂತಾನವನ್ನು ಪಡ್ಕೊಳ್ಬೋದು. ರೀಲ್ಸ್ನ ಇನ್ನೂ ಯಾರು ಕೂಡ ಸಂತಾನವಾಗ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ, ಹಾಗೂ ಆದಾಗ ಅಬಾರ್ಟ್ ಆಗ್ತಿರುತ್ತೆ ಅಂತ ದುಃಖದಲ್ಲಿರ್ತಾರೋ ಅಂಥವ್ರಿಗೆ ಶೇರ್ ಮಾಡಿ. ನೀವು ಮಾಡತಕ್ಕಂಥ ಈ ಸಣ್ಣ ಶೇರು ಖಂಡಿತವಾಗಿಯೂ ಅವ್ರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದುಕೊಡ್ಬೋದು. ಈ ರೀಲ್ಸ್ ಇಷ್ಟವಾದರೆ ನಮ್ಮನ್ನು ಫಾಲೋ ಮಾಡಿ ಪ್ರತಿನಿತ್ಯ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳುವಂತರಾಗಿ ಶುಭಮಸ್ತು.